ನಮಸ್ತೆ, ಅಶ್ವವೇಗ ಚಾನೆಲ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ಶಿಡಿನೂರಿನಲ್ಲಿ ಸಿಡಿದೆದ್ದ ರೈತರು 5 ವಿವಿಧ ಗ್ಯಾರಂಟಿಗಳ ಹೆಸರಲ್ಲಿ ಜನರನ್ನು ಮರಳು ಮಾಡಿ ಇದೀಗ ಯಾವ ಲೆಕ್ಕಾಚಾರವೂ ಇಲ್ಲದಂತೆ ಬೇಕಾಬಿಟ್ಟಿಯಾಗಿ ವಿದ್ಯುತ್ ಬಿಲ್ ಹಾಕುತ್ತಿರುವ ಸರ್ಕಾರದ ವಿರುದ್ಧ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಹೊಸ ಶಿಡನೂರು ಗ್ರಾಮದ ರೈತ ಸಮುದಾಯ ತೀವ್ರವಾಗಿ ಸಿಡಿದು ನಿಂತಿದೆ. ಗ್ರಾಮದಲ್ಲಿ ಸುಮಾರು 150 ಮನೆಗಳಿದ್ದು ಬಹುತೇಕ ಮನೆಗಳಿಗೂ ಹಿಂದೆ 200 ರಿಂದ 300 ಮಾಸಿಕ ವಿದ್ಯುತ್ ಬಿಲ್ ಬರುತ್ತಿತ್ತು. ಇದೀಗ 1600 ರಿಂದ 2000 ಮಾಸಿಕ ಬಿಲ್ ಬಂದಿದ್ದನ್ನು ಕಂಡು ಜನ ರೊಚ್ಚಿಗೆದ್ದಿದ್ದಾರೆ. ಹೆಸ್ಕಾಂ ಸಿಬ್ಬಂದಿ ತಮ್ಮ ಗ್ರಾಮದೊಳಗೆ ಪ್ರವೇಶಿಸಬಾರದು, ಎಲ್ಲಾದರೂ ಲೈನ್ ಕಟ್ ಮಾಡಿದರೆ ಅವರಿಗೆ ಕಲ್ಲೇಟು ಗ್ಯಾರಂಟಿ ಎಂಬುದಾಗಿ ಗ್ರಾಮದ ಪ್ರಮುಖರು ಕಟುನುಡಿಗಳನ್ನಾಡಿದ್ದಾರೆ. ಮಾತ್ರವಲ್ಲ, ಈ ರೀತಿ ನಯವಂಚನೆ ಮಾಡಿರುವ ಸಿದ್ದರಾಮಯ್ಯ, ಡಿಕೆಶಿ ಮುಂತಾದ ನಾಯಕರ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದು ಏಕವಚನದಲ್ಲಿ ನಿಂದಿಸಿದ್ದಾರೆ. ಈ ತಿಂಗಳು ಕೆಇಬಿ ವತಿಯಿಂದ ಊರಲ್ಲಿ ಮನೆಗೆ ಒಂದು ಮೀಟರ್ ರೀಡಿಂಗ್ ಬರೆಯೋಂಥ ಒಬ್ಬ ಹಳ್ಳಿ ರಸೀದಿ ಬರೆಯೋಕೆ ಬಂದಾಗ ನಮಗೆ ಗೊತ್ತಾಯ್ತು ಈಗ ವಿದ್ಯುತ್ ದರ ಹೆಚ್ಚಿಗೆ ಆಗೈತಿ. ಯಾಕಪ್ಪ ಅಂದ್ರೆ ಹೋದ ತಿಂಗಳು ನಮ್ಮ ಮನೆ ಬಿಲ್ 700 ರೂಪಾಯಿ ಬಂದ್ರೆ ಈ ಸತಿ 600 ರೂಪಾಯಿ ಬಂದೈತಿ. ನಾವು ಭಾಳ ವಿಚಾರಕ್ಕೆ ಬಿದ್ದೀವಿ. ಬೇರೆ ಬೇರೆ ಸಂಬಂಧಪಟ್ಟಂಗೆ ಎಲ್ಲ ಮನೆಗಳು ನಿಮ್ದು ಎಷ್ಟು ಬಂದ ಭಾಳ ಬಂದೈತಿ, ಭಾಳ ರೇಟ್ 1/3 ಆಗೈತಿ ಅಂದಾಗ ನಾವು ಊರರೆಲ್ಲ ಕೂಡಿ ಒಂದು ತೀರ್ಮಾನ ತಗೊಂಡು ಇದು ಯಾಕೆ ವಿದ್ಯುತ್ ಶಕ್ತಿ ಇದು ಬಂದೈತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದ್ವಿ. ಅಧಿಕಾರಿಗಳು ಇಲ್ಲ, ಹೋದ ಸತಿ ಆದೇಶ ಬಂದತ್ತು, ಚುನಾವಣಾ ನೀತಿ ಸಮಿತಿ ಇರೋದಕ್ಕೆ ಅದು ಪೆಂಡಿಂಗ್ ಇಟ್ಟಿದ್ವಿ. ಈ ಒಂದು ಏಪ್ರಿಲ್ನ ಬಂದತ್ತೆ. ಈ ತಿಂಗಳು ನಾವು ಅದನ್ನ ಜಾರಿ ತಂದವಿ. ಸರ್ಕಾರದ ಆದೇಶ ಆಗೈತಿ, ಈ ವಿದ್ಯುತ್ ದರ ಹೆಚ್ಚಿಗೆ ಆಗೈತಿ, ನಾವೇನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ವಿಚಾರ ಹೇಳಿದರು. ನಾವು ಊರನ್ನರೆಲ್ಲ ತೀರ್ಮಾನ ಮಾಡಿ ವಿದ್ಯುತ್ ರೇಡಿಂಗ ಊರಾಗ ಬರೆಯೋದು ಬೇಡ, ನಮಗೆ ಮೊದ್ಲಿಂದ ರೇಟ್ ಆಗ್ಬೇಕು. ಯಾಕಂದ್ರೆ ಕೃಷಿಗೆ ನಮಗೆ ವಿದ್ಯುತ್ ಬಿಲ್ ಕಟ್ಟೋದು ಭಾಳ ಕಷ್ಟ. ಆಮೇಲೆ ಕೃಷಿ ಸಂಬಂಧಪಟ್ಟ ಕೂಲಿಗೆ ಹೋಗಲಿ, ಯಂತ್ರೋಪಕರಣದ ಒಂದು ದುರಸ್ತಿ ರಿಪೇರಿಗೆ ಹೋದ್ರೆ ಎಲ್ಲ ಕರೆಂಟಿಂದ ಇದ್ರಾಗ ಕೆಲಸ ಆಗೋದು. 50 ರೂಪಾಯಿ ತಗೋಣ, 150-200 ರೂಪಾಯಿ ತಗೊಂತಾನೆ. 1 ಎಕರೆದಾಗ ನಾವು ಮೆಕ್ಕೆಜೋಳ ಬೆಳೆದು ಉಳಿಸೋದು 5000 ರೂಪಾಯಿ. ಮತ್ತು ಅದ್ರಾಗ ನಾವು ಈ ಮನೆ ವಿದ್ಯುತ್ ಬಿಲ್ಲು ಯಂತ್ರೋಪಕರಣಕ್ಕೆ ಅಂದ್ರೆ ಅಸಹಾಯಕ ಪರಿಸ್ಥಿತಿ ಬರ್ತವೆ. ಇದು ಆಗಂಗಿಲ್ಲ ಅಂದು ಸರ್ಕಾರಕ್ಕೆ ಒಂದು ಗಮನಕ್ಕೆ ಇದು ಬರಲಿ ಅಂತಾನೆ ನಾವು ಒಂದು ವಿಚಾರ ಮಾಡಿ ನಾವು ಬಹಿಷ್ಕಾರ ಹಾಕೇವಿ. ಯಾರನ್ನು ನಾಳಿಂದ ಮೀಟ್ರ್ ಬರೆಯೋಕೆ ಬರಬೇಡ್ರಿ ಅಂತಲೇ ಹೇಳೀವಿ. ನಾವು ಮೀಟ್ರನ್ನು ಎಲ್ಲ ಪ್ರತಿಯೊಬ್ಬರು ಬರೆಸ್ಕೊಡಲ್ಲ ಅನ್ನೋದು ಒಕ್ಕರೆಲ್ಲ ತೀರ್ಮಾನ ತಗೊಂಡವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ ಹಳೆ ಬಿಲ್ 0.057 ಅಂತ ಐತಿ. ಈಗೇನು ಹೊಸ ಬಿಲ್ ಏನೈತಲ್ಲ, ಹೊಸ ಬಿಲ್ 2 ರೂಪಾಯಿ 55 ಪೈಸೆ ಹಾಕ್ಯಾರ. ಇದು 3ರಷ್ಟು ಆಗೇ ಆಕತಿ. ನಾವು ಉಚಿತ ವಿದ್ಯುತ್ ಅಂತ ಹೇಳಿ ಒಂದು ಕಡೆಗೆ ಉಚಿತ ಒಂದು ಕಡೆಗೆ ರೇಟ್ ಹೆಚ್ಚಿಗೆ ಮಾಡಿ ಈ ಥರ ರೈತರನ್ನ ಮೋಸಗೊಳಿಸೋದು ತಪ್ಪಕತಿ. ಯಾವುದೇ ಹಿಂದಿನ ಸರ್ಕಾರ ಇರಲಿ, ಈಗಿನ ಸರ್ಕಾರ ಇರಲಿ, ನಮ್ಮ ತೆರಿಗೆ ಒಳಗೆ ನೀವು ರಾಜ್ಯ ಆಳ್ವಿಕೆ ಮಾಡ್ತೀರಿ. ರೈತರಿಗೆ ಅನುಕೂಲ ಆಗಂಗ, ಜನಸಾಮಾನ್ಯರಿಗೆ ಅನುಕೂಲ ಆಗಂಗ ವಿದ್ಯುತ್ ಬಿಲ್ ಇರಲಿ ಅಂತ ಹೇಳಕ್ ಬಯಸ್ತೀನಿ. ನಿಮ್ಮೂರಿಗೆ ಈಗ ನೀವು ಬಹಿಷ್ಕಾರ ಹಾಕಿದ್ರಿ, ಈಗ ರೈತರಿಗೆಲ್ಲರಿಗೂ ಅನ್ಯಾಯ ಆಗಿದೆ ಅಲ್ಲ, ರೈತರ ಪರವಾಗಿ ಏನಾದ್ರು ಹೋರಾಟ ಮಾಡೋ ತರದ್ದು ಏನಾದ್ರು ಪ್ಲಾನ್ ಹಾಕಿದ್ರೆ ಹೇಗೆ? ವಿದ್ಯುತ್ ದರ ರೈತರಿಗೆ ಅಷ್ಟ ಅನ್ಯಾಯ ಅಲ್ಲ, ಪ್ರತಿಯೊಬ್ಬ ಬಡ ಕುಟುಂಬ ಆಗ್ಲಿ ಎಲ್ಲರಿಗೆ ಇದು ತೊಂದರೆನ. ಇದು ಭಾಳ ಜೀವನ ಮಾಡೋದ ಕಷ್ಟದ ಹೊತ್ನಾಗ ನಾವು ಇದನ್ನ ಈಗ ಚಾಲನೆ ಮಾಡೇವಿ. ನಮ್ಮೂರಿಂದ 2 ದಿವಸದಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸತಿಗೆ ಕೊಡ್ತೇವೆ. ನಾವು ಈಗ 2 ದಿವಸದಾಗ ಅದಕ್ಕೆ ಮನವಿನೂ ಕೊಡ್ತೇವೆ. ನಮ್ಮ ಹೋರಾಟ ನಿರಂತರ ಇರ್ತೈತಿ. ನಾವು ಹಿಂದಕ್ಕೆ ಸರಿಯಾಗಿ ಮಾತಾ ಇಲ್ಲ. ಮೊದ್ಲಿನ ಏನು ದರ ಇತ್ತಲ್ಲ ಅದನ್ನ ನಿಗದಿಪಡಿಸ್ಲಿ, ಅದಕ್ಕೆ ನಮ್ದು ಅಭ್ಯಂತರ ಇಲ್ಲ. ಉಚಿತ ಅವ್ರು ಘೋಷಣೆ ಮಾಡ್ಯಾರ, ಅವ್ರು ಘೋಷಣೆ ಮಾಡಿದ್ದು ನಾವು ವಿಚಾರ ಮಾಡಂಗಿಲ್ಲ. ಅದು ಘೋಷಣೆ ಮಾಡಿದಾಗ ಅವತ್ತಾಗ ಏನು ಅವ್ರ ಷರತ್ತಿಗೆ ಆಯ್ತು, ಆ ವಿದ್ಯುತ್ ಬಿಲ್ಲಿಗೆ ಆಯ್ತು, ಅವತ್ತಿಂದ ವಿಚಾರ ಮಾಡೋಣ. ಅಲ್ಲಿವರೆಗೆ ಈ ರೇಟ್ ಹಾಕ್ಲಿಲ್ದಂಗೆ ಈಗ ರೇಟ್ ಬರೋದು ಇಂದಾಗ ಕಾನೂನಾತ್ಮಕ ಕಟ್ಟಲೇಬೇಕಂದ್ರೆ ನಾವು ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಇದು ಆರಂಭ ಮಾತ್ರ. ಸರ್ಕಾರವು ನಮ್ಮ ಭಾವನೆಗಳ ಜೊತೆ ಆಟವಾಡುತ್ತಾ ಹೋದಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರ ತೊಂದರೆಯನ್ನು ಅನುಭವಿಸುವುದು ಅನಿವಾರ್ಯ ಎಂಬುದು ಎಚ್ಚರಿಕೆಯನ್ನು ಕೂಡ ಗ್ರಾಮಸ್ಥರು ನೀಡಿದ್ದಾರೆ. ಏನಿಲ್ಲ ಸಹ, ನಾವು ಕರೆಂಟ್ ಬಿಲ್ ತಗೊಂಡು ಇವತ್ತಿಷ್ಟೆಲ್ಲ ನಾವು ಹೊರಡ್ಬೇಕಂದ್ರೆ ನಮಗೆ ಕರೆಂಟಿಂದು ಹೆಂಗಿತ್ತಂದ್ರೆ ಮೊದಲು ಮಿನಿಮಮ್ ಚಾರ್ಜು 280 ರೂಪಾಯಿ ಇತ್ತು ಅಂತ 480 ರೂಪಾಯಿ ಬಂತು. ಇವರು ರಾಜಕೀಯ ಲೆಕ್ಕಕ್ಕೆ ತಮ್ಮ ಇದನ್ನು ಬೆಳೆ ಬೇಸಿನ ಸಲುವಾಗಿ ನಾವು ಇಷ್ಟು ಯೂನಿಟ್ ಫ್ರೀ ಕೊಡ್ತೇವೆ, ಅಷ್ಟು ಯೂನಿಟ್ ಫ್ರೀ ಕೊಡ್ತೇವೆ ಅಂತ ಹೇಳಿ ಇವತ್ತು ಎಲ್ಲದರನ್ನು ನಮ್ಮ ಮೇಲೆ ತಲೆ ಮೇಲೆ ಹಾಕಿದ್ರು, ರೈತರ ಮೇಲೆ. ಯಾಕಂದ್ರೆ ನಾವು ಅವ್ರನ್ನ ಕೇಳಿದ್ದಿಲ್ಲ, ಕರೆಂಟ್ ಫ್ರೀ ಕೊಡ್ರಿ ನಿಮಗೆ ಓಟ್ ಹಾಕ್ತೇವೆ ಅಂತ ಕೇಳಿಲ್ಲ, ಅವರಾಗೆ ಹೇಳಿದ್ರು. ಇವತ್ತು ನಮ್ಮದು ಮಿನಿಮಮ್ ಚಾರ್ಜ್ ಅಷ್ಟು ಮಾಡ್ಯಾರ ಅಂದ್ರೆ ಕರೆಂಟಿನ ಬಿಲ್ ಕಮ್ಮಿ ಇರೋದು ನಮ್ಮದು. ಇವತ್ತು 600-650 ಬರೋದು ನಂದು ತಿಂಗಳ. ಯಾಕಂದ್ರೆ ಮಿನಿಮಮ್ ಚಾರ್ಜ್ 280 ರೂಪಾಯಿ ಇತ್ತು. ಅಂಥದ್ದು ನನ್ನ ಕರೆಂಟಿನ ಬಿಲ್ ಮನೆ ಸುಡ್ತಿದ್ದು ಅದು ಸೇರಿ 400-450-500 ರೂಪಾಯಿ ಬರೋದು. ಅಂಥದ್ದು ಇವತ್ತು 1300 ರೂಪಾಯಿ ಬಂದದ್ದು. ಯಾಕಂದ್ರೆ ಅದಕ್ಕೆ ನಮಗೆ ತಿಂಗಳ ಇಷ್ಟು ಬರೋದಂತ ವಿಚಾರ ಮಾಡಿದ್ವಾಗ ನಾವು ತಿಳಿಯಂಗಿಲ್ಲ ಅಷ್ಟೊಂದು. ಬೇರೆದವ್ರು ತಗೋದಿಲ್ಲ, ಹಿಂಗೆ ಐತಿ ಇಂತಿಂತ ಬದುಕು ಮಾಡ್ಯಾರ ಅವರು. ಈಗ ಅವ್ರು ಯಾರಿಗೋ ಕರೆಂಟ್ ಫ್ರೀ ಕೊಡೋ ಸಲುವಾಗಿ ನಮ್ಮನ್ನು ಜೀವನ ಹಿಂಡಕತ್ತಿದ್ರು. ಗಿರಣಿಗೆ ಹೋದ್ರೆ ಒಂದು ರೇಟು, ವೆಲ್ಡಿಂಗಿಗೆ ಹೋದ್ರೆ ಒಂದು ರೇಟ್ ಅವ್ರದ್ದು. ಯಾಕಂದರೆ
ನೀನು ಯಾಕೆ ಹಿಂಗೆ ತಗೊಂತೀಪ ರೊಕ್ಕ ಅಂದ್ರೆ ಕರೆಂಟ್ ಬಿಲ್ ಏರ್ಸ್ಯಾರಪ್ಪ ನಾ ಏನು ಮಾಡಲಿ ಅಂತನ್ರಿ ಅವ. ಮತ್ತು ಅಷ್ಟು ನಾವು ದುಡ್ಡು ಕೊಡೋಕಲ್ಲ, ಇವ್ನು ಯಾವನ್ ಕೊಡು ಅಂತ ಹೇಳಿದ್ರಿ ಕರೆಂಟ್ ಫ್ರೀನ. ನಾವು ಕೇಳಿದ್ವಿ ಇವ್ರನ್ನ, ಹೆಂಗಸರಿ ರೊಕ್ಕ ಕೊಡು ಅಂತ ಕೇಳಿದ್ವಿ, ಬಸ್ ಫ್ರೀ ಕೊಡು ಅಂತ ಕೇಳಿದ್ವಿ. ಇವತ್ತು ಅದನ್ನು ಇವರು ಹೇಳ್ತಾರ ಎಷ್ಟೋ ತಿಂಗಳಗನ ಅದು ಜಾರಿ ಬಂದತಿಂದ. ಅವತ್ತಿಂದ ಯಾಕೆ ಬಿಡಲಿಲ್ಲ ಅವರು ಜಾರಿನ? ಅವತ್ತೇ ಬಿಡ್ಬೋದಿತ್ತಲ್ಲ, ಇವತ್ತೇ ಯಾಕೆ ಬಿಟ್ರು ಅದನ್ನ? ಯಾಕಂದ್ರೆ ಅವತ್ತು ಎಲೆಕ್ಷನ್ ನೀತಿ ಸಂಹಿತೆ ಜಾರಿ ಆಗೈತಿ ಅಂದ್ರೆ ಯಾವ ಕೆಲಸ ಮಾಡೋದು ನಿಲ್ಸ್ಯಾರ? ಎಲ್ಲವನ್ನೂ ಕೆಲಸ ಮಾಡಿರ ಇಲ್ಲ. ಮತ್ತು ಅಂತ ನೀವು ಏನು ನಿರ್ಧಾರ ಮಾಡಿದ್ರಿ? ಏನು ನಿರ್ಧಾರ ಇಲ್ಲ ನಮ್ಮದು. ಯಥಾಸ್ಥಿತಿ ಹೆಂಗೆ ಮೊದಲಿನಿಂದ ಕರೆಂಟ್ ಹೆಂಗೈತಿ, ಮಿನಿಮಮ್ ಚಾರ್ಜ್ ಏನೈತಿ. ಯಾಕಂದ್ರೆ ಇವತ್ತು ಇವ ಇರೋ ಮಟ್ಟ ಸಾರ್ತಾನ ಅದನ್ನ. ಇವ 200 ಕಿಲೋವ್ಯಾಟ್ ನನಗೆ ಕರೆಂಟಿನ ಬಿಲ್ ಕಟ್ಟಂಗಿಲ್ದಂಗೆ ಇರ್ತಾನೆ. ನಂದು ಮಿನಿಮಮ್ ಚಾರ್ಜ್ ಹೆಚ್ಚಾಗಿರ್ತೈತಿ, ನನ್ನ ಕರೆಂಟಿನ ಬಿಲ್ ಅಲ್ಲಿ ಬರ್ತೈತಿ ಅಂತ ನಾನು ಕಟ್ಟಬಲ್ಲೆ. ಆದ್ರೆ ಮುಂದಿನವನು ಬರ್ತಾನೆ, ಇನ್ನೊಂದು ಅವ ಹೇಳ್ತಾನೆ, ಅವಾಗ ಈ ಮಿನಿಮಮ್ ಚಾರ್ಜ್ ಅದೇ ಉಳ್ಕೊಂತೈತಿ. ಯಾವುದು 480 ರೂಪಾಯಿನ ಉಳ್ಕೊಂತೈತಿ ಮಿನಿಮಮ್ ಚಾರ್ಜ್. ಈಗ 280 ಕಟ್ತಾನಲ್ಲ, 480 ಕಂಟಿನ್ಯೂ ಆಗಿ ಉಳ್ಕೊಂತೈತಿ. ಅವಾಗ ನಾವೇನು ಮಾಡ್ಬೇಕು? ಅದಕ್ಕೆ ನಮ್ಮ ತೀರ್ಮಾನ ಏನೈತಿ ಅಂದ್ರೆ, ಯಥಾಸ್ಥಿತಿ ಒಳಗೆ ಈಗ ಇಲ್ಲಿ ಮಟ್ಟ ಹೆಂಗಿತ್ತು ಹಂಗಿತ್ತು ಸರಿನಾ. ಇವ ಹೇಳಿಕೆಂದನ ಇವ ಕೆರಳು ಬಿಡಿಸಿಲ್ಲ, ನಮಗೆ ಸಂಬಂಧದ ವಿಷಯ. ಕರೆಂಟಿನ ಬಿಲ್ ನಾವು ಫ್ರೀ ಅಂತ ಕೇಳಿಲ್ಲ, ಯಾವ ಥರ ಐತೆ ಆ ಥರ ಮಾಡಿ ಇಕ್ಕಿ ಮಾಡಿದ್ರೆ ನಾವು ಕರೆಂಟಿನ ಬಿಲ್ ಕಟ್ತೇವೆ. ಇಲ್ಲಪ್ಪ ನಾವು ಅದನ್ನ ಮಾಡ್ತೇವೆ ಅಂದ್ರೆ ನಾವು ಕರೆಂಟಿನ ಬಿಲ್ ಕಟ್ಟಲ್ಲ. ಲೈಮನ್ ಕಟ್ ಮಾಡಕ್ಕೆ ಅಂದ್ರೆ ನಾವು ಕಲ್ತಂಗೆ ಹೊಡೆಯೋದ. ಇಷ್ಟ ನಮ್ಮ ನಾಗನಗೌಡ ಬಸವಂತ ಪತ್ತೇವ್ರಿ ಅಂತ. ಇದು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ 24x7.